ಬಾಗೇಪಲ್ಲಿ ತಾಲೂಕಿನ ಆಚೇಪಲ್ಲಿ ಗ್ರಾಮದ ಕೆರೆ ಪ್ರಾಂಗಣದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಆಯೋಜಿಸಿದ್ದ ಎಚ್ಎನ್ ವ್ಯಾಲಿ ಯೋಜನೆಯಡಿ ಸಂಸ್ಕರಿಸಿದ ತ್ಯಾಜ್ಯದ ನೀರನ್ನು 24 ಕೆರೆಗಳಿಗೆ ಹರಿಸುವ 2ನೇ ಹಂತದ ಯೋಜನೆಗೆ ವಿವಿಧ ಗಣ್ಯರು ಚಾಲನೆ ನೀಡಿದ್ದಾರೆ. ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದ ಸಮಯದಲ್ಲಿ ಎಚ್ಎನ್ ವ್ಯಾಲಿ ಯೋಜನೆ ಬಗ್ಗೆ ಪ್ರಶಂಸಿಸಿದ್ದಾರೆ. ಅವರು ರಾಜಕೀಯವಾಗಿ ಬದಲಾಗಿ ಬಿಜೆಪಿ ಪಕ್ಷ ಸೇರುತ್ತಿದ್ದಂತೆ ಯೋಜನೆ ಬಗ್ಗೆ ವಿಷ ಕಾರುವ ಕೆಲಸ ಮಾಡುತ್ತಿದ್ದಾರೆ. ತ್ಯಾಜ್ಯದಿಂದ 2 ಹಂತದಲ್ಲಿ ಸಂಸ್ಕರಿಸಿರುವ ಕೆಸಿ ವ್ಯಾಲಿ, ಎನ್ಎಚ್ ವ್ಯಾಲಿ ಯೋಜನೆಯ ನೀರು ಕೃಷಿ ಮತ್ತು ಕುಡಿಯಲು ಬಳಸುವಂತಿಲ್ಲ. ಕೇವಲ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮಾತ್ರ ಕೆರೆಗಳಿಗೆ ತುಂಬಿಸುತ್ತಿದ್ದೇವೆ ಎಂದು 2018ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಅಂದು ಎಚ್ಎನ್ ವ್ಯಾಲಿ ಯೋಜನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಸಂಸದರು, ಪಕ್ಷ ಬದಲಾಯಿಸುತ್ತಿದ್ದಂತೆ ಎಚ್ಎನ್ ವ್ಯಾಲಿ ನೀರಿನಿಂದ ತರಕಾರಿ ಬೆಳೆಯುವ ರೈತರಿಗೆ ಸಮಸ್ಯೆ ಎದುರಾಗುತ್ತಿದೆ. 3 ಹಂತದಲ್ಲಿ ಸಂಸ್ಕರಿಸಬೇಕು. ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂಬ ಹೇಳಿಕೆಗಳು ನೀಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬದಲಾವಣೆ ಮಾಡಿದ ನಂತರ ಮಾತಾಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಏನು ಮಾತಾಡಿದ್ರು, ಯಾಕೆ ಮಾತಾಡಲಿಲ್ಲ? ಅವರು ಯೋಜನೆಗಳಿಗೆಲ್ಲ ಪ್ರಶಂಸೆ ಪಡೆದಿದ್ರು. ಇವತ್ತು ರಾಜಕೀಯವಾಗಿ ಬದಲಾವಣೆ ಆದ ನಂತರ ಬಿಜೆಪಿಗೆ ಹೋದ ಮೇಲೆ ಅವರಿಗೆಲ್ಲ ಆ ವಿಷ ಬೀಜ ಬಿತ್ತಾರೆ. ಬಿಜೆಪಿಯಲ್ಲಿ ಆ ವಿಷ ಬೀಜ ಬಿತ್ತಿದ ಮೇಲೆ ಆ ರೀತಿಯಾಗಿ ಅವ್ರು ಮಾತನಾಡಬೇಕಾಗತ್ತೆ ಅಷ್ಟೇ. ಅವರು ಮಾತು ಬದಲಾಯಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಬದಲಾಯಿಸಿಲ್ಲ. ಸರ್, ಸಚಿವ ಸಂಪುಟ ಪುನರಚನೆ ಆಗ್ತದ? ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯನವರು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಏನೇ ನಮ್ಮ ಪಕ್ಷದಲ್ಲಿ ಆಗಬೇಕಾದ್ರೆ, ಅದರಲ್ಲಿಯೂ ಸಚಿವ ಸಂಪುಟ ಬದಲಾವಣೆ ಆಗಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ. ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿ ಹೈಕಮಾಂಡ್ ನಿರ್ಧಾರ ಫೈನಲ್. ಆ ಮಾತನ್ನು ಈಗಾಗಲೇ ಶ್ರೀಮಾನ್ ಸಿದ್ದರಾಮಯ್ಯನವರು ಸ್ಪಷ್ಟೀಕರಣ ಅನೇಕ ಬಾರಿ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಅನುಮೋದನೆ ಕೊಟ್ಟರೆ ಮಾಡ್ತಾರೆ. ಮಾಡಲಿಕ್ಕೆ ಸಾಧ್ಯತೆ 2.5 ವರ್ಷ ಆಗಿದೆ. 140 ಮಂದಿ ಶಾಸಕರಿದ್ದಾರೆ, 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ, 175 ಮಂದಿ ಅನೇಕರು ಇವತ್ತು ಆಗಬೇಕಂತ ಹೊರದಿರತಕ್ಕಂಥವ್ರು ಇರೋದ್ರಿಂದ ಸಹಜವಾಗಿ 2.5 ವರ್ಷ ಆಗಿದೆ ಅಂತೇಳಿ ಪ್ರಸ್ತಾವನೆ ಮಾಡ್ತಿದ್ದಾರೆ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೊಂತ ಅವ್ರ ತೀರ್ಮಾನದಂತೆ ನಮ್ಮ ಪಕ್ಷದಲ್ಲಿ ಮುಂದೆ ಬೆಳೀತಾರೆ. ಸರ್, ಸುಬ್ಬಾರೆಡ್ಡಿ ಅವರು 3 ಬಾರಿ ಶಾಸಕರಾದರು, ಅವ್ರಿಗೂ ಅರ್ಹತೆ ಇದೆ. ನಾನು ಈಗಾಗಲೇ ಅದನ್ನೇ ವೇದಿಕೆಯಲ್ಲಿ ಹೇಳಿದ್ದೀನಿ. ಎಲ್ಲರಿಗೂ ಅರ್ಹತೆ ಐತಿ. ಅವರು ಒಳ್ಳೆ ಕೆಲಸಗಾರ ಇದ್ದಾರೆ. ಕ್ಷೇತ್ರದ ಬಗ್ಗೆ ಅವ್ರದ್ದು ಹೆಚ್ಚಿನ ಕಾಳಜಿ ಐತಿ. ನಾನು ಹೇಳಿದಲ್ಲ, ಅವ್ರು ಎಂದೂ ಪ್ರಸ್ತಾವ ಮಾಡಲಿಲ್ಲ. ನನಗೆ ಮಂತ್ರಿ ಮಾಡಿದ್ರೆ ನನಗೆ ಚೇರ್ಮನ್ ಮಾಡ್ರಿ ಅಂತೇಳಿ. ಅವರು ಯಾವತ್ತು ಬಂದರು, ಯಾರ ಹತ್ರ ಹೋದರು, ಅಧಿಕಾರಿಗಳ ಜೊತೆಲಿರ್ಬೋದು, ಶಾಸಕರ ಜೊತೆಲಿರ್ಬೋದು, ಮುಖ್ಯಮಂತ್ರಿ ಜೊತೆ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಅವ್ರು ಕೇಳ್ತಿರ್ತಾರೆ. ಸಂದರ್ಭ ಬಂದಾಗ ಆಗ್ತದೆ. ನಾನು ವಿಧಾನ ಪರಿಷತ್ನಲ್ಲಿ ನಾನು ಇರಲಿಲ್ಲ. ನನಗೂ ನೇರವಾಗಿ ಕರೆದು ಕೊಟ್ಟು, ನಾನು ಯಾರ ಹತ್ರಕ್ಕೆ ಹೋಗಿಲ್ಲ, ಡೆಲ್ಲಿಗೆ ಹೋಗಿಲ್ಲ, ಮುಖ್ಯಮಂತ್ರಿಗಳ ಹತ್ರಕ್ಕೆ ಹೋಗಿಲ್ಲ, ಉಪಮುಖ್ಯಮಂತ್ರಿಗಳ ಹತ್ರಕ್ಕೆ ಹೋಗಿಲ್ಲ, ನೇರವಾಗಿ ಕರೆದು ನನಗೆ ಮಂತ್ರಿ ಮಾಡಿದ್ದಾರೆ. ಬದಲಾವಣೆ ಆದರೆ ಅವರಿಗೆ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ಹುಟ್ಟಿನಿಂದಲೇ ಈ ಭಾಗದ ರೈತರ ಕಷ್ಟ ಸುಖಗಳನ್ನ ಕಣ್ಣಾರೆ ನೋಡಿರುವ ನಾನು, ಜನರಿಂದ ಆಯ್ಕೆಗೊಂಡ ತಕ್ಷಣ ಈ ಭಾಗದ ರೈತರ ನೀರಾವರಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕೆಂದು ಪಣ ತೊಟ್ಟಿದ್ದೇವೆ. ಅದರ ಭಾಗವಾಗಿ ಶಾಸಕ ಸುಬ್ಬಾರೆಡ್ಡಿ ಅವರ ನಿರಂತರ ಹೋರಾಟದ ಫಲವಾಗಿ ಇಂದು ಎಚ್ಎನ್ ವ್ಯಾಲಿ ಯೋಜನೆಯ ನೀರು ಬಾಗೇಪಲ್ಲಿ ತಾಲೂಕಿನ 24 ಕೆರೆಗಳಿಗೆ ಹರಿದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಅನುಕೂಲ ಮಾಡಿಕೊಟ್ಟಿದೆ. ಎಚ್ಎನ್ ವ್ಯಾಲಿಯ ನೀರನ್ನ ಕೃಷಿ ಹಾಗೂ ಜಾನುವಾರು ನೇರವಾಗಿ ಬಳಸುವಂತಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದೇವೆ. ಆದರೂ ಕೆಲ ಹೋರಾಟಗಾರರು ಯೋಜನೆ ಅನುಷ್ಠಾನಕ್ಕೆ ವಿರೋಧ ಮಾಡುತ್ತಿದ್ದಾರೆ. ಹೋರಾಟಗಾರರ ಮನವಿಯಂತೆ ಮುಂದಿನ ದಿನಗಳಲ್ಲಿ ಎತ್ತಿನಹೊಳೆ ಯೋಜನೆಯ ನೀರನ್ನ ಈ ಭಾಗದ ಕೆರೆಗಳಿಗೆ ತುಂಬಿಸುವ ಕೆಲಸ ಮಾಡುತ್ತೇವೆ ಎಂದರು. ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಶಾಸಕರು, ಮಂತ್ರಿಗಳಾಗಿರ್ತಕ್ಕಂಥವ್ರು ನಾವು ಇವತ್ತು ಬಂದಿರತಕ್ಕಂಥ ಅವಕಾಶದಲ್ಲಿ ನಮ್ಮ ಭಾಗವನ್ನ ಹಸಿರುಮಯ ಮಾಡಬೇಕು ಅಂತಕ್ಕಂಥ ದಿಟ್ಟ ಪ್ರಯತ್ನದ ಫಲವಾಗಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018 ಸಾಲಿನಲ್ಲಿ 5 ವರ್ಷಗಳಲ್ಲಿ ಅವರು ಈ ಭಾಗಕ್ಕೆ ನಾವು ನೀರು ಕೊಡಲೇಬೇಕು ಅಂತಕ್ಕಂಥ ದೃಢವಾದ ಸಂಕಲ್ಪವನ್ನ ಮಾಡಿ, ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಈ ಭಾಗದಲ್ಲಿ 1600, 700, 1900, 2000ವರೆಗೂ ನಾವು ಬೋರ್ವೆಲ್ಗಳನ್ನ ಕೊರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಅಂತರ್ಜಲ ವೃದ್ಧಿ ಮಾಡುವಂತದ್ದಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಸಂದರ್ಭದಲ್ಲಿ ಕೋರಮಂಗಲ, ಚೆಲ್ಲಗಟ್ಟೆ ಕಣಿವೆ, ಕೆಸಿ ವ್ಯಾಲಿ ಮತ್ತು ನಮ್ಮ ಹೆಬ್ಬಾಳ, ನಾಗವಾರ ಕಣಿವೆ ಎಚ್ಎನ್ ವ್ಯಾಲಿ ಅಂತಕ್ಕಂಥ 2 ಕಾರ್ಯಕ್ರಮಗಳನ್ನ ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ 2ನೇ ಹಂತದವರೆಗೂ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ನಮ್ಮ ಭಾಗದಲ್ಲಿ ಕೆರೆಗಳಿಗೆ
ದಯವಿಟ್ಟು ನಾನು ಒತ್ತಿ ಹೇಳ್ತಾ ಇದ್ದೀನಿ, ಕೆರೆಗಳಿಗೆ ಕೇವಲ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಮಾತ್ರ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ 2013ರಲ್ಲಿ ನಾನು ಪಕ್ಷೇತರ ಶಾಸಕನಾಗಿದ್ದ ಸಮಯದಲ್ಲಿ ನೀರಿನ ಸಮಸ್ಯೆ ಪರಿಹರಿಸುವಂತೆ ಕಾರಿಗೆ ಅಡ್ಡ ಬರುತ್ತಿದ್ರು. ಅಂತಹ ಸಮಯದಲ್ಲಿ ಅಂದಿನ ಸಿಎಂ ಬಳಿ ಹೋಗಿ ನೀರು ಕೊಡಿ ಎಂದು ಬೇಡಿಕೊಂಡಿದ್ದೆ. ನಂತರ 2018ರಲ್ಲಿ ಸಿಎಂ ಆಗಿದ್ದ ಕುಮಾರಸ್ವಾಮಿ ಬಳಿ ಹೋಗಿ ಬಾಗೇಪಲ್ಲಿಯ ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಕೊಡಿ, ಇಲ್ಲದಿದ್ದರೆ ನಾನು ರಾಜೀನಾಮೆ ನೀಡುತ್ತೇನೆ ಎಂದು ಬೇಡಿಕೆ ಇಟ್ಟಾಗ ಅಂದಿನ ಸಿಎಂ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟಿದ್ರು. ನಂತರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಚ್ಎನ್ ವ್ಯಾಲಿಗೆ ವೇಗ ತುಂಬುವ ಕೆಲಸ ಮಾಡಿ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸಿದ್ದೇವೆ. ದಶಕದ ಹೋರಾಟಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ ಹೊರತು ಸುಮ್ಮನೆ ನೀರು ಬಂದಿಲ್ಲ ಎಂದರು. ಆಗ ನಮ್ಮ 2013ರಲ್ಲಿ ಸಿದ್ದರಾಮಯ್ಯ ಇದ್ದಾಗ ಸುಮಾರು ಪ್ರಯತ್ನ ಪಟ್ಟೆ, ಆದ್ರೆ ಬಾಗೇಪಲ್ಲಿಗೆ ಗ್ರಾವಿಟಿ ಇಲ್ಲ, ಆ ನೀರು ಕೊಡಕ್ಕಾಗಲ್ಲ ಎಚ್ಎನ್ ವ್ಯಾಲಿಯಿಂದ ಅಂತ ಹೇಳಿದ್ರು. ಆದ್ರೆ ನಾವು ಸುಮಾರು ಸಲ ನೀವು ನಂಬಿ ಬಿಡಿ, ಸಾಹೇಬ್ರು ಇಲ್ಲೇ ಇದ್ದಾರೆ. ನಾನು ಇಂಡಿಪೆಂಡೆಂಟ್ ಆಗ ಈ MLC MP ಓಟ್ ಕೇಳಿದ್ರು, ನಾನು ಕಂಡೀಷನ್ ಹಾಕಿದ್ದು ಒಂದೇ, ನನಗೆ ನೀರು ಕೊಡಿ, ನೀವೆಲ್ಲರೂ ನಾನು ಮತ ಹಾಕ್ತೀನಿ ಅಂದೆ. ಆದ್ರೂ ಸಿದ್ದರಾಮಯ್ಯ ಒಪ್ಕೊಂಡ್ರು, ನಿನ್ ಯಾಕೆ ನಿನ್ನ ಹಾಕಯ್ಯ ಮತ ನಾನು ಕೊಡ್ತೀನಿ ಅಂತ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ ಅಶ್ವತ್ಥಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ HS ನರೇಂದ್ರ, ಆದಿರೆಡ್ಡಿ, ಮುಖಂಡರಾದ ಶ್ರೀನಿವಾಸ ರೆಡ್ಡಿ, ಪಿ ಮಂಜುನಾಥ ರೆಡ್ಡಿ, TN ರವಿಚಂದ್ರ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.